ಹಾಯ್ ಪ್ರೈಸ್ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಹಾಡಿದ 7 ಮಾತುಗಳಲ್ಲಿ ಮೊದಲನೇ ಮಾತು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇ ಮಾತು ಲೂಕ 23:34 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಹಾಲೆಲೂಯಾ. ದೇವರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನೋಡಿ. ಕ್ಷಮಾಪಣೆ. ದೇವರು ನಮ್ಮೆಲ್ಲರಿಗೋಸ್ಕರ ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ನಾವು ಮಾಡಿರುವಂತ ತಪ್ಪುಗಳಿಗೋಸ್ಕರ ದೇವರು ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ನಾವು ಮಾಡಿರುವಂತ ಪಾಪಗಳಿಗೋಸ್ಕರ ದೇವರು ಶಿಲುಬೆಯಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾನೆ. ಪ್ರಿಯ ಮಕ್ಕಳೇ, ಬಹುಶಃ ಕುಟುಂಬದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅಥವಾ ನಮ್ಮ ಸ್ನೇಹಿತರು ಯಾರಾದ್ರೂ ತಪ್ಪು ಮಾಡಿದ್ರೆ, ನಮಗೆ ವಿರೋಧವಾಗಿ ಅವ್ರು ನಡ್ಕೊಂಡ್ರೆ ನಾವು ಕ್ಷಮಿಸ್ತಿದ್ವೋ ಇಲ್ವಾ ಗೊತ್ತಿಲ್ಲ. ಇಲ್ಲ, ಈ ವ್ಯವಸ್ಥೆಯಲ್ಲಿ ನಾವೇನಾದ್ರೂ ತಪ್ಪಿಸ್ತರಾಗಿದ್ರೆ ಈ ವ್ಯವಸ್ಥೆ ನಮ್ಮನ್ನು ಕ್ಷಮಿಸ್ತದೋ ಇಲ್ವಾ ಗೊತ್ತಿಲ್ಲ. ಆದ್ರೆ ದೇವರು ನಿಮ್ಮ ಪಾಪಗಳಿಗೋಸ್ಕರ ತಾವು ಕಲ್ವಾರಿ ಶಿಲುಬೆಯಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾರೆ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಸಾವಿರಾರು ತಪ್ಪುಗಳಿದ್ರು ನಾವು ದೇವರ ಹತ್ರ ಮೊರೆ ಮಾಡ್ತಾ ಇಲ್ಲ. ಯಾಕೆ? ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಪಾಪಗಳನ್ನು ಅರಿಕೆ ಮಾಡದೆ ಹೋದರೆ ನಾವು ದೇವರೊಂದಿಗೆ ಸಹವಾಸ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ನಮ್ಮ ಪಾಪಗಳನ್ನು ಅರಿಕೆ ಮಾಡದೆ ಹೋದರೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸಿನಿಂದ ವಾಕ್ಯವನ್ನು ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯರೇ, ಹಲ್ಲೆಲೂಯಾ. ನೀವು ಪಾಪ ಕ್ಷಮಾಪಣೆ ಕೇಳದೆ ಹೋದರೆ ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯನೇ ಇಲ್ಲ. ಇವತ್ತೇ ದೇವರ ಹತ್ರ ಕೇಳೋಣ. ದೇವ್ರೇ, ನಮ್ಮಲ್ಲಿ ಇಷ್ಟೊಂದು ಪಾಪ ಇದೆ ಕರ್ತನೆ, ಪಾಪದಿಂದ ತುಂಬಿಕೊಂಡು ಬಿಟ್ಟಿದ್ದೀನಿ ದೇವ್ರೆ, ನನ್ನನ್ನು ಕ್ಷಮಿಸು ಎಂದು ಮೊಣಕಾಲೂರಿ ಕೇಳೋಣ. ದೇವರು ಖಂಡಿತವಾಗಿ ಕ್ಷಮಿಸುವ. ಯೇಸು ಸ್ವಾಮಿಯು ನನ್ನ ಬದಲಾಗಿಯೂ ಆತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದಾರೆ. ನಾವು ನಂಬಿಕೆಯಿಂದ ಮನಸ್ಸಿನಿಂದ ದೇವರ ಹತ್ರ ಕೇಳುವುದಾದರೆ ದೇವರು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. ನೀವು ನಂಬುದಾದರೆ ಆತನು ನೂತನ ವ್ಯಕ್ತಿಯಾಗಿ ನಿಮ್ಮನ್ನು ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡುವುದರಿಂದ ದೇವರು ಖಂಡಿತವಾಗಿಯೂ ಬಿಡುಗಡೆ ಕೊಡ್ತಾನೆ. ನಮ್ಮ ಮಾತುಗಳನ್ನು ದೇವರು ಕೇಳ್ತಾ ಇದ್ದಾನೆ ಎಂಬುದಾಗಿ ಬಲವಾಗಿ ನಂಬೋದ್ರಿಂದ ದೇವರು ನಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಇಷ್ಟು ದಿವಸವರೆಗೂ ನಾವು ಹೇಗಿದ್ವಿ, ಹೇಗ್ ನಡೀತಾ ಇದ್ವಿ ಅನ್ನೋದು ಮುಖ್ಯ ಅಲ್ಲ. ಇನ್ ಮುಂದೆ ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ. ಯಾವ ರೀತಿ ದೇವರಲ್ಲಿ ಬೆಳಿತೀವಿ ಅನ್ನೋದು ಮುಖ್ಯ. ನಿಜವಾಗ್ಲೂ ನೀವು ನಂಬ್ತಾ ಇದ್ದಾರಲ್ಲ ಗೊತ್ತಿಲ್ಲ, ಯೇಸು ಸ್ವಾಮಿ ನಿನ್ನನ್ನು ನೀನೇ ಮಾರ್ಪಡಿಸಿಕೊಳ್ಳೋದಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ. ನಿನ್ನ ನೀನೇ ಶುದ್ಧೀಕರಿಸಿಕೊಳ್ಳೋದಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ. ದೇವ್ರ ಹತ್ರ ಒಪ್ಪಿಸಿಕೊಡು. ದೇವ್ರೇ, ನಾನು ಇಲ್ಲಿವರೆಗೂ ನಾನು ಹೇಗಿದ್ದಿದ್ದೆ ನನಗೆ ಗೊತ್ತಿಲ್ಲ ದೇವ್ರೆ, ಬಟ್ ಇನ್ನು ಮುಂದೆ ಕರ್ತನೆ ಅಪ್ಪ, ನಾನು ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ನಡೀಬೇಕು ಕರ್ತನೆ. ನನ್ನಲ್ಲಿ ಕ್ಷಮಾಪಣೆ ಅನ್ನೋದು ಕರ್ತನೆ ಅಪ್ಪ ನನ್ನಲ್ಲಿಯೂ ಸಹ ಬರಬೇಕು ಕರ್ತನೆ ಅಪ್ಪ. ನಮ್ಮ ಕುಟುಂಬದಲ್ಲಿಯೂ ನಮ್ಮ ಸ್ನೇಹಿತರೊಂದಿಗೆ ಕರ್ತನೆಪ್ಪ ಪ್ರತಿ ಒಂದೊಂದು ವಿಷಯದಲ್ಲಿ ಕರ್ತನೆಪ್ಪ ನಮ್ಮನ್ನು ಶುದ್ಧೀಕರಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಈ ಮೊದಲನೇ ಮಾತಿನಲ್ಲಿ ಹಲವು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಂದೆಯೇ, ಅವರನ್ನು ಕ್ಷಮಿಸು, ಅವ್ರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಎಂಬುದಾಗಿ ಅವ್ರಿಗೆ ಅರ್ಥ ಆಗ್ತಲ್ಲ. ಯಾರೀ ಈ ತರ ಮಾತುಗಳು ಹೇಳ್ತಾರೆ? ಶೋಧನೆಯಲ್ಲಿದ್ದಾರೆ, ಮರಣದೊಂದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಇನ್ ಕೆಲವೇ ನಿಮಿಷಗಳಲ್ಲಿ ಅವರು ಮರಣ ಹೊಂದಬೇಕು ಅಂತ ವಿಷಯದಲ್ಲಿ ದೇವರು ಒಂದೇ ಒಂದು ನೆನೆಸ್ತಾ ಇದ್ದಾರೆ. ಅವ್ರು ಏನ್ ತಪ್ಪು ಮಾಡ್ತಾ ಇದಾರೆ ಎಂಬುದಾಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಕ್ಷಮಿಸು ಎಂಬುದಾಗಿ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತ ಒಳ್ಳೆ ಮನಸ್ಸು ಯಾರಿಗಿದೆ ಹೇಳಿ? ನಿಜವಾದ ದೇವರು ಆತನು ನಿಮ್ಮ ಪಾಪಗಳಿಗೋಸ್ಕರ ಕ್ಷಮಿಸುವುದಕ್ಕಂತಲೇ ಆತನು ಕ್ಷಮಾಪಣೆಯನ್ನು ನೀಡ್ತಾ ಹೋಗ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಿಷಯದಲ್ಲಿ ನಾವು ತಿಳ್ಕೊಂಡಿರುವಂತಹ ಸಮಯದಲ್ಲಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವೇ ತಿದ್ದಿಕೊಳ್ಳೋಣ. ಹಲ್ಲೆಲೂಯಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಎಂಬುದಾಗಿ ದೇವರ ಹತ್ರ ಬೇಡಿಕೊಳ್ತೇನೆ. ಆಮೆನ್.